ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹಮ್ಮು ಫ್ಲೇವರ್ಸ್. ಇವತ್ತು ಚಪಾತಿಯಲ್ಲಿ ಒಳ್ಳೆ ಡಯಟ್ ಫುಡ್ ತೋರಿಸ್ತಾ ಇದ್ದೀನಿ. ಮಕ್ಕಳು ಲಂಚ್ ಬಾಕ್ಸ್ ಅಂತೂ ಹಾಕ್ತಾರೆ, ಅವರು ಬಿಡೋದೇ ಇಲ್ಲ. ಲಂಚ್ ಬಾಕ್ಸು ನೀಟಾಗಿ ಫಿನಿಶ್ ಮಾಡ್ಕೊಂಡು ಬರ್ತಾರೆ. ಯಾವ ಥರ ಮಾಡೋದು ಅಂತ ತೋರಿಸಿದ್ದು ನೋಡಿ. ತುಂಬ ಹೆಲ್ತಿ ಫುಡ್ ಇದು ನೋಡಿ. ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ, ಬೇಕಾಗಿರೋದು ಕ್ಯಾರೆಟು ಇದು ಎಲ್ಲ ನಾನು ತುರಿದು ಇಟ್ಕೊಂಡಿದ್ದೀನಿ. ಸಣ್ಣ ಸಣ್ಣಗೆ ಹಚ್ಚಿಟ್ಟು ಇಟ್ಕೊಂಡಿದ್ದೀನಿ. ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲ ಹೇಗೆ ಮಾಡೋದು ಅಂತ ಈಗ ನಿಮಗೆ ಒಂದ್ಸರಿ ತೋರಿಸ್ತೀನಿ ಬನ್ನಿ. ಚಪಾತಿ ಹಿಟ್ಟು ಸ್ವಲ್ಪ ತಗೊಳ್ಳಿ. ಮಾಮೂಲಿ ಒಂದು ಚಪಾತಿಗಾದರೆ ನೀವು ಎಷ್ಟು ಹಿಟ್ಟು ತೊಗೊತೀರೋ ಅಷ್ಟು ಹಿಟ್ಟು ತಗೊಳ್ಳಿ. ಯಾವ ಥರ ಚಪಾತಿ ಮಾಡೋದು ಅಂತ ಈಗ ತೋರಿಸ್ತೀನಿ ನೋಡಿ. ಚಪಾತಿ ಮಾಡೋದು ಎಲ್ಲರಿಗೂ ಬರುತ್ತೆ. ನಾನು ಆಗಲಿ ಒಂದು ಸರಿ ತೋರಿಸ್ತಾ ಇದ್ದೀನಿ. ಚಪಾತಿ ಮಾಡಿಬಿಟ್ಟು ಅದೆಷ್ಟು ಬೇಯಿಸಬೇಕು ಮತ್ತು ಅದೆಲ್ಲ ಇಂಗ್ರೀಡಿಯೆಂಟ್ಸ್ ಎಷ್ಟೆಷ್ಟು ಹಾಕಬೇಕು ಅನ್ನೋದು ಒಂದು ಇದಾಗಲಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಉದ್ದಕ್ಕೆ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ಸ್ವಲ್ಪ ಉದ್ದಕ್ಕೆ ಈ ಥರ ಮಾಡ್ಕೊಂಡು ಸರ್ಕಲ್ ಥರ ಮಾಡಿಕೊಂಡ್ರೆ ಒಂಥರ ಲೇಯರ್ ಥರ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ಅನ್ನೋದು. ಹಾಗಾಗಿ ನಾನು ಈ ಥರ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೀವು ಈ ಥರ ನೋಡಿ, ನಿಮಗೆ ಯಾವ ಥರ ಅಭ್ಯಾಸ ಇದ್ದರೆ ಚಪಾತಿ ಮಾಡೋದು ಆ ಥರ ಮಾಡ್ಕೊಳ್ಳಿ. ನಾನಾದರೆ ಈ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೀಟಾಗಿ ಚಪಾತಿನ ಈ ಥರ ನಾದ್ಕೊಳ್ಳಿ. ಈ ಥರ ಫ್ರೆಂಡ್ಸ್, ತುಂಬ ನೀಟಾಗಿ ಚಪಾತಿ ಮಾಡ್ಕೊಳ್ಳೋದು ಗೊತ್ತಲ್ಲ ನಿಮಗೆ. ಚಪಾತಿ ಮಾಡ್ಕೊಳ್ಳಿ. ಇದಾದರೆ ಮನೆಯಲ್ಲಿ ಯಾರಾದರೂ ಶುಗರ್ ಪೇಷೆಂಟ್ ಇದ್ರೂ, ನಾವು ಡಯಟ್ ಮಾಡೋರ್ಗಂತೂ ತುಂಬ ಯೂಸ್ ಆಗುತ್ತೆ. ಮಕ್ಳಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ. ಈವ್ನಿಂಗ್ ಟೈಮು ಸ್ನ್ಯಾಕ್ಸ್ ಥರ ಮಾಡ್ಬೋದು, ಬೆಳಗ್ಗೆ ಶಾರ್ಟ್ ಬ್ರೇಕ್ ಮಾಡ್ಬೋದು. ನಮಗೆ ಯಾವಾಗ ಬೇಕಾದ್ರೂ ನಮಗೆ ಮಾಡ್ಕೋಬೋದು ಮಧ್ಯದಲ್ಲಿ. ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರ್ತೀರ ಫ್ರೆಂಡ್ಸ್. ಹಾಗಾಗಿ ನೀವು ಈ ಫುಡ್ನ ಮಕ್ಕಳಿಗೆ ಮಾಡಿಕೊಡಿ. ನಾವು ಡಯಟ್ ಮಾಡಬೇಕು ಅಂದರೆ ನಮಗೂ ಮಾಡ್ಕೋಬೋದು. ಯಾರಾದರೂ ಈ ಫುಡ್ನ ಇಷ್ಟಪಡ್ತಾರೆ, ಅಷ್ಟು ಚೆನ್ನಾಗಿದೆ. ನಮ್ಮ ಮನೇಲಂತೂ ಎಲ್ಲರಿಗೂ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಅನಿಸ್ತು. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಮತ್ತು ನಮಗೆ ತಿಳಿಸಿ ಫ್ರೆಂಡ್ಸ್. ನಮ್ಮ ಚಾನಲ್ ಆದರೆ ಯಾರು ಫಸ್ಟ್ ನೋಡ್ತಾ ಇದ್ದೀರೋ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇನ್ನೂ 2 ಡೇಸ್ ಆಗಿದೆ ಅಷ್ಟೇ ಚಾನಲ್ ಓಪನ್ ಮಾಡಿಬಿಟ್ಟು. ಒಳ್ಳೆ ರೆಸಿಪಿ ತೋರಿಸ್ಬೇಕು ಅಂದರೆ ನಮಗೂ ಸ್ವಲ್ಪ ಇಂಟ್ರೆಸ್ಟ್ ಇರಬೇಕಲ್ಲ. ಸಬ್ಸ್ಕ್ರೈಬ್ ಆಗ್ತಾ ಇದ್ದರೆ ಸ್ವಲ್ಪ ನಮ್ಮದು ವೀಡಿಯೋಸ್ ನೋಡ್ತಾ ಇದ್ದರೆ ನಮಗೂ ಇನ್ನೂ ಒಳ್ಳೆ ಇಂಟ್ರೆಸ್ಟ್ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಚಾನಲೆಲ್ಲ ನಿಮ್ಮಂಥವ್ರದ್ದೆಲ್ಲ ಸಪೋರ್ಟ್ ನಮಗಿದ್ರೆ ನಾವು ಸ್ವಲ್ಪ ಇನ್ನೂ ಒಳ್ಳೆಯ ಇದೆಲ್ಲ ರೆಸಿಪೀಸ್ ಎಲ್ಲ ನಿಮ್ಗೆ ತೋರ್ಸೋಕ್ಕೆ ಯೂಸ್ಫುಲ್ ಆಗುತ್ತೆ. ಈ ಥರ ಸರ್ಕಲ್ ಥರ ನೀಟಾಗಿ ಚಪಾತಿನ ನಾನು ಇದು ಮಾಡ್ಕೊಂಡಿದ್ದೀನಿ, ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಇದು ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತೀನಿ. ಈ ಥರ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ. ನೀವು ಡಯಟ್ ಮಾಡೋಂಗಿದ್ರೆ ಎಣ್ಣೆ ಏನು ಬೇಡ, ಅದೇ ಥರ ಮಾಡ್ಕೊಳ್ಳಿ. ಮಕ್ಳಿಗೆ ಬೇಕಾದರೆ ಎಣ್ಣೆ ವಿತೌಟ್ ಆಯಿಲಲ್ಲಿ ಮಾಡ್ಕೊಳ್ಳಿ. ಮಕ್ಳಿಗೆ ಬೇಕಾದರೆ ಬಾಕ್ಸ್ಗೆ, ಲಂಚ್ ಬಾಕ್ಸ್ಗೆ ಅವ್ರು ತಿನ್ನೋಕ್ಕಾದರೆ ಸ್ವಲ್ಪ ಆಯಿಲ್ ಹಾಕ್ಕೊಡಿ. ಡಯಟ್ ಮಾಡ್ಕೊಂಡಿರೋರು ಬೇಕಾದ್ರೆ ತುಪ್ಪ ಹಾಕ್ಕೊಳ್ಳಿ, ಸ್ಕಿಪ್ ಮಾಡ್ಕೊಳ್ಳಿ. ಬಟರು, ತುಪ್ಪ, ಎಣ್ಣೆ ಯಾವುದಾದ್ರೂ ಹಾಕ್ಕೋಬೋದು. ನೋಡಿ ಸ್ವಲ್ಪ ಲೈಟಾಗಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ಚಪಾತಿನ. ಈ ಥರ ತಿರ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಹಿಟ್ಟು ಬೇಯಿಸ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂಚೂರು ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಎಲ್ಲ ಏನು ಬೇಡ. ಈ ಥರ ಫ್ರೆಂಡ್ಸ್. ಒಂದು ಕಡೆ ಸ್ವಲ್ಪ ಚೆನ್ನಾಗಿ ಬೆಂದಿರಲಿ, ಇನ್ನೊಂದು ಕಡೆ ಸ್ವಲ್ಪ ಮಾಮೂಲಿ ಸ್ವಲ್ಪ ಕಮ್ಮಿ ಬೆಂದಿದ್ರೂ ಆಗುತ್ತೆ. ಯಾಕಂದರೆ ಇದೆಲ್ಲ ನಾವು ಎಲ್ಲ ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಟು ಮತ್ತೆ ರೋಸ್ಟ್ ಮಾಡ್ತೀವಲ್ಲ, ಆವಾಗ ಬೇಯುತ್ತೆ ಲೈಟಾಗಿ. ಹಂಗೆ ಹಾಕ್ಕೊಂಡ್ರೆ ನಾವು ಚಪಾತಿ ಎಲ್ಲ ಒಳಗಡೆ ಎಲ್ಲ ಹಿಟ್ಟು ಹಾಗೆ ಇರುತ್ತೆ, ಮಕ್ಕಳಿಗೆಲ್ಲ ಸ್ವಲ್ಪ ಡೈಜೆಸ್ಟ್ ಆಗೋದು ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಒಂಚೂರು ಇಷ್ಟು ಬೇಯಿಸ್ಕೊಂಡಿದ್ರೆ ಮತ್ತು ಇನ್ನೊಂದು ಸೈಡ್ ಬೇಯುತ್ತಲ್ಲ, ಆವಾಗ ಸರಿ ಹೋಗುತ್ತೆ ಫ್ರೆಂಡ್ಸ್. ನೋಡಿ ಈಗ ಇದು ಸೆಂಟ್ರಿಗೆ ಒಂದು ಅರ್ಧ ಭಾಗ ಅಷ್ಟು ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಒಂದು ಲೈನ್ ಹಾಕ್ಕೊಂಡ್ರೆ ನೋಡಿ ಈ ಥರ ಬರುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಸೆಂಟ್ರ್ ಬರೋ ಹಾಗೆ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ಮಾಡ್ಕೊಂಡಿದ್ದು ಆದಮೇಲೆ ಈಗ ಇದು ಒಂಥರ ಒಂದು ಸ್ವಲ್ಪ ಕ್ಯಾರೆಟ್ ಹಾಕ್ಕೊಳ್ಳೋಣ. ಒಂದು 1/4 ಭಾಗ ಅಷ್ಟು ಕ್ಯಾರೆಟ್ ಹಾಕ್ಕೊಳ್ಳೋಣ. ನೀವು ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದ್ರೂ ಇಟ್ಕೋಬೋದು. ನೀವು ಡಯಟ್ ಮಾಡೋಂಗಿದ್ರೆ ಒಂದೇ ಒಂದು ಚಪಾತಿ ಸಾಕು ಅನ್ನೋಂಗಿದ್ರೆ ಇದೆಲ್ಲ ಸ್ವಲ್ಪ ತರಕಾರಿ ಎಲ್ಲ ಸ್ವಲ್ಪ ಜಾಸ್ತಿ ಇಟ್ಕೋಬೋದು. ಆನಿಯನ್ನು, ಕ್ಯಾರೆಟ್ ಎಲ್ಲ. ನಾನಾದರೆ ಇಷ್ಟಿಷ್ಟು ಇಟ್ಕೊತಾ ಇದ್ದೀನಿ, ಯಾಕಂದರೆ ಮಕ್ಕಳಿಗೆ ಬಾಕ್ಸ್ಗೆ ಪ್ರಿಪೇರ್ ಮಾಡ್ತಾಯಿದ್ನಲ್ಲ, ಜಾಸ್ತಿ ಆದರೂ ಚೆನ್ನಾಗಿರಲ್ಲ ಅಂತ ಸ್ವಲ್ಪ ಈ ಥರ ಹಾಕ್ಕೊತಾ ಇದ್ದೀನಿ. ಒಂದೊಂದು ಕಾಲು ಭಾಗಕ್ಕೆ ಒಂದೊಂದು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಈರುಳ್ಳಿ ಸಣ್ಣಗೆ ಹಚ್ಚಿದ್ದೀನಿ. ಕ್ಯಾರೆಟು ನೀಟಾಗಿ ತೊಳೆದುಬಿಟ್ಟು ತುರಿದು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಈ ಕ್ಯಾಪ್ಸಿಕಮ್ಮು ಸಣ್ಣಗೆ ಹಚ್ಕೊಂಡಿದ್ದೀವಿ. ಆ ಕ್ಯಾಪ್ಸಿಕಮ್ಮು ಒಂದು ಬಾಕ್ಸ್ಗೆ ಈ ಥರ ಒಂದು ಚಪಾತಿಯಲ್ಲಿ
4 ಡಿವೈಡ್ ಥರ ಮಾಡಿಕೊಂಡು ಒಂದೊಂದು ಕಡೆಗೆ ಒಂದೊಂದು ಈ ಥರ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ತಿಯಾಗಿರುತ್ತೆ. ನೀವು ಸಂಜೆ ಟೈಮಲ್ಲಿ ಹಸುವಾಗ್ತಾ ಇದ್ದರೆ ಸ್ನ್ಯಾಕ್ಸ್ಗೆ ಅಂತ ಒಂದು ಟೀ ಜೊತೆನೂ ತಿನ್ಬೋದು. ಬೆಳಗ್ಗೆ ಅಂತೂ ಮಕ್ಕಳಿಗೆ ಹೆಲ್ತಿ ಫುಡ್ ಅಂದರೆ ತುಂಬ ಹೆಲ್ತಿ ಫುಡ್ಡು, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಸಾಸು, ನೀವು ಸಾಸಾದರೂ ಹಾಕ್ಕೋಬೋದು. ಇಲ್ಲಿ ಬೇಕಂದರೆ ಸ್ವಲ್ಪ ನೀವು ಟೊಮೊಟೊ ಸಣ್ಣ ಸಣ್ಣಕ್ಕೆ ಹಚ್ಚಿಬಿಟ್ಟು ಬೇಕಾದ್ರೆ ಟೊಮೊಟೊಸು ಹಾಕ್ಕೋಬೋದು, ಸಾಸ್ ಇಲ್ಲ ಅಂದರೆ. ನಾನಾದರೆ ಸಾಸು ಹೋಮ್ ಮೇಡ್ ಸಾಸ್ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ, ಮಕ್ಳಿಗೆ ಬೇಕಾಗತ್ತೆ ಚಪಾತಿಗೆ ಇದಕ್ಕೆಲ್ಲ ಅಂತ. ಹಾಗಾಗಿ ನಾನು ಸಾಸೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಸಾಸ್ ಇಲ್ಲ ಅಂದರೆ ಮನೆಯಲ್ಲಿ ಟೊಮೊಟೊನೇ ಹಾಕ್ಕೊಳ್ಳಿ. ಮನೆಯಲ್ಲಿ ಯಾವ ಐಟಮ್ಸ್ ಇದ್ದರೆ ಆ ಐಟಮಲ್ಲೇ ಮಾಡ್ಬೋದಲ್ಲ. ನಾವು ಅರ್ಜೆಂಟಿಗೆ ಏನು ಮಾಡೋದು ಬೆಳಗ್ಗೆ ಮಕ್ಕಳಿಗೆ ಶಾರ್ಟ್ ಬ್ರೇಕ್ ಕ್ಯಾನ್ಸರ್ ಇರುತ್ತೆ ಅಂಥ ಟೈಮಲ್ಲಿ ಈ ಥರ ಒಂದು ಮಾಡಿಕೊಟ್ರೆ ಸಾಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂಚೂರು ಲೈಟಾಗಿ ಸಾಲ್ಟ್ ಹಾಕಿದ್ದೀನಿ ನೋಡಿ. ಇವಾಗ ಇದನ್ನ ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ. ಈ ಥರ ಒಂದರ ಮೇಲೆ ಒಂದು ಹಾಕ್ಕೊಂಡು ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಇದನ್ನ ಎತ್ಬಿಟ್ಟು ಇದು ಅಷ್ಟೇ ನೀಟಾಗಿ ಫೋಲ್ಡ್ ಮಾಡೋಣ. ಫೋಲ್ಡ್ ಮಾಡಿದ್ದು ಆದಮೇಲೆ ಇವಾಗ ಇದನ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ ನೋಡಿ. ಈ ಥರ ನೀಟಾಗಿ ಇದು ಮತ್ತು ಇನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹಂಗೆ ಸ್ಲಿಮ್ಮಲ್ಲಿ ಇಟ್ಟಿದ್ವಿ ಪಾನ, ಹಂಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಇದು ಅಷ್ಟೇ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಹೈ ಫ್ಲೇಮ್ ಇಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ಲ. ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಕ್ಯಾಪ್ಸಿಕಮ್ಮು ಕ್ಯಾರೆಟ್ ಎಲ್ಲ ನೋಡಿ. ಇದೊಂದು ಸರಿ ನೀವು ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಿದೆ ಅಂತ ನನಗೊಂದು ಕಾಮೆಂಟ್ ಮಾಡಿ. ನಿಮ್ಗೇನಾದ್ರು ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿ ಡಯೆಟ್ಗೆ ಉಪಯೋಗ ಆಗುತ್ತೆ ಅಂತ ನಾನು ಮಾಡಿದ್ದೀನಿ ನಿಮ್ಗೆ ರೆಸಿಪಿ. ನಾವೆಲ್ಲನೂ ಸಂಜೆ ಟೈಮು ಮಾರ್ನಿಂಗ್ ಮಕ್ಕಳಿಗೆಲ್ಲ ಇದೇ ಥರ ಮಾಡಿಕೊಡ್ತೀವಿ, ತುಂಬ ಹೆಲ್ತಿಯಾಗಿರ್ತಾರೆ. ನೀವು ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಇದೇ ಥರ ಹೇಗಿದೆ ಅಂತ, ಟೇಸ್ಟ್ ಹೇಗೆ ಬಂತು ಅಂತ ನಮ್ಗೆ ಹಂಗೆ ಒಂದು ಕಾಮೆಂಟ್ ಮಾಡಿ ನೋಡಿ. ಈ ಥರ ಬೇಯಿಸ್ಕೊಂಡಿದ್ದು ಆದಮೇಲೆ ಈಗ ನೋಡಿ ಸೆಂಟ್ರಿಗೆ ಕಟ್ ಮಾಡೋಣ ನೋಡಿ. ಸೆಂಟ್ರಿಗೆ ಈ ಥರ ಕಟ್ ಮಾಡಿಬಿಟ್ಟು ತೋರಿಸಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಈಕ್ವಲಾಗಿ ಇದಾಗಿರುತ್ತೆ ಅಂತ ನೋಡಿ. ಸಾಸ್ ತೊಗೊಂಡಿದ್ದೀನಿ, ಮಕ್ಕಳಿಗೆ ಇದನ್ನ ಸಾಸ್ ಕೊಟ್ಬಿಟ್ಟು ಸಾಸಲ್ಲಿ ತಿನ್ನಿಸ್ಬೋದು, ತುಂಬ ಚೆನ್ನಾಗಿರುತ್ತೆ. ವಾವ್ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ಬೇಕಾದ್ರೆ ಇದನ್ನೆಲ್ಲ ಕ್ಯಾರೆಟು ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಲೈಟಾಗಿ ಇದು ಮಾಡ್ಕೋಬೋದು, ಫ್ರೈ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.